ಶಿವಮೊಗ್ಗದಲ್ಲಿ ಆಗ್ತಿರುವಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದೆ ಬಂದಾಗ ಇದ್ದಂಥ ಶಿವಮೊಗ್ಗಕ್ಕೂ ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನು ನೋಡಿ ಅವರಿಗೆ ಪಾಪ ಹೃದಯಪೂರ್ವಕವಾಗಿ ಅವರಿಗೆ ಅನಿಸಿದೆ. ಅದನ್ನು ನಂಗೆ ಆಶೀರ್ವಾದವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮೊನ್ನೆ ಅವರು ಮಾಡಿದ್ದಾರೆ. ಆದರೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆಪಡ್ತೇನೆ. ಎತ್ತರಕ್ಕೆ ಬೆಳೆದಂಥ ಒಬ್ಬರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಹೃದಯದಲ್ಲಿ ಒಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡಬಹುದು. ಅದೇ ಅಂತ ಹಿರಿಯರು ಹೊರತು ನಡೆ ಮತ್ತು ನುಡಿ ಅಂದರೆ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದೇನೆ. ಯಾವುದೋ ನನ್ನ ಪೂರ್ವಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನ ನೋಡಿ ಸ್ಮರಣೆ ಮಾಡಬೇಕಾದ್ರೆ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥ ಮತ್ತು ಯುವಕರಿಗೆ ಒಂದು ಮಾರ್ಗದರ್ಶನ ಅಂತೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕ್ಕೊಟ್ಟಿದ್ದಾರೆ. ವಿಶೇಷವಾಗಿ ರಾಘುಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ನೋಡಿದಾಗ ಶ್ಲಾಘನೆ ಮಾಡಬೇಕಾಗಿರೋದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಉತ್ಸಾಹ ಬರುತ್ತೆ. ಆ ಒಂದು ಹಿರಿಯರಾಗಿ ಆ ಕರ್ತವ್ಯವನ್ನು ಅವರು ಮಾಡಿದ್ದಾರೆ. ನಾನು ಕೂಡ ಅದೇ ರೀತಿ ಸ್ವೀಕಾರ ಮಾಡಿದ್ದೀನಿ. ಅಂತ ಒಳ್ಳೆ ಗುಣಗಳನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿರೋದ್ರಿಂದ ಒಂದು ಸೈಡ್ ಚುನಾವಣೆ ಆಗ್ಬೋದು ಅನ್ಸುತ್ತೆ. ಇಲ್ಲ ಶಾಮನೂರ್ ಶಿವಶಂಕರಪ್ಪನವ್ರು ನಿನ್ನೆ ಕಾಂಗ್ರೆಸ್ ಒಬ್ಬ ಶಾಸಕರು ಅನ್ನೋಕ್ಕಿಂತ ಅವರು ಯಾವಾಗಲೂ ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಪೂಜ್ಯ ಯಡಿಯೂರಪ್ಪನವರು ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ, ಮೋದಿಜಿಯವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ. ಆದರೆ ಪಕ್ಷ ಯಾವುದೇ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡುವಂಥ ರಾಷ್ಟ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅದು ಶಿವಮೊಗ್ಗದಲ್ಲಿರ್ಬೋದು ಅಂತ ವ್ಯಕ್ತಿಗಳು ಮಾಡಿದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕಾಗಿರೋದು ಅಂತ ಆ ಒಂದು ಚೌಕಟ್ಟಿನಲ್ಲಿ ಮಾತಾಡಿದರೆ ಹೊರತು ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಸು ಬಿಜೆಪಿ ನನಗೇನು ಅನಿಸಿಲ್ಲ. ಸರ್, ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಇನ್ನೂ ಏನಾದರೂ ಬೇರೆಯವರು ಬರೋ ನಿರೀಕ್ಷೆ ಇದೆಯಾ? 100% ಅದು ಶುರುವಾಗಿದೆ. ಆ ಹರಿವು ಹೊಸ ನೀರಿನ ಒಂದು ಹರಿವು ಅಂತ ನಾವೇನು ಹೇಳ್ತೀವಿ. ಈ ಮಳೆ ಬಂದಾಗ ತಂಪಾಗಬೇಕು, ಅದೇ ರೀತಿ ಹೊಸ ನೀರು ಹರಿಬೇಕು. ಆ ರೀತಿ ಆ ಒಂದು ಪ್ರಕ್ರಿಯೆ ಮೊನ್ನೆ ಗೌರವಂತ ಜಗದೀಶ್ ಶೆಟ್ಟರು ಪಕ್ಷ ಸೇರ್ಪಡೆ ಮುಖಾಂತರ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಅವರ ಒಂದು ಪ್ರಯತ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಯಕರುಗಳಿಗೆ ನಮ್ಮ ಹೈಕಮಾಂಡ್ಗೆ ಕನ್ವಿನ್ಸ್ ಆಯಿತು. ಅವರು ಹಾರೈಸಿದ್ರು, ಬ್ಲಸ್ ಮಾಡಿ ಕಳಿಸಿದ್ದಾರೆ, ಜಾಯಿನ್ ಆಗಿದ್ದಾರೆ. ಸೊ ಶುರುವಾಗುತ್ತೆ ಆ ಪ್ರಕ್ರಿಯೆ ಇನ್ನೂ ಜೋರಾಗಿ ನಡೆಯುತ್ತೆ.